ಹೇಳು. ನಮಸ್ಕಾರ ಎಲ್ಲ ಕನ್ನಡ ಮಾತಾಡುವ ಕನ್ನಡದ ಹುಲಿಗಳಿಗೆ. ಈ ವಿಡಿಯೋನ ನೀವು ನನಗೆ ಚೆನ್ನಾಗೇ ಗೊತ್ತು, ಈ ಥಂಬ್ನೈಲ್ನ ನೋಡಿ ವಿಡಿಯೋ ನೋಡೋಕ್ಕೆ ಬಂದಿದ್ದೀರಂತ. ಪ್ಲೀಸ್ ಯಾರನ್ನೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಏನಪ್ಪ ಅಂತಂದರೆ ಇದು ನಂದು ಡೇ 2 ವ್ಲಾಗ್ ವಿಡಿಯೋ. ಕಂಟಿನ್ಯೂಸ್ಲಿ ವ್ಲಾಗ್ ಮಾಡಿರೋ ಚಾನಲ್ನಲ್ಲಿ ಇದು ಡೇ 2. ಮೊದಲನೇದಾಗಿ ಬೆಳಗ್ಗೆನೇ ಎದ್ದು ಒಂದು 20 ಪುಷಪ್ಸು, 20 ಡೈಮಂಡ್ ಪುಷಪ್ಸು, ಹಾಗೆಯೇ ಒಂದು 10 ಸಿಟಪ್ಸು ಎಲ್ಲ ಹೊಡ್ಕೊಂಡು ಸ್ಟಡಿ ಆದೆ. ಆಮೇಲೆ ನಾವು ಒಂದು ಸ್ವಲ್ಪ ಊಟ ತಿಂಡಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಮನೇಲೇ ಇರೋದ್ರಿಂದ ಇವತ್ತು ಫುಲ್ಲು ನಮ್ಮ ಬೈ ಜೊತೆ ರ್ಯಾಂಕ್ ಪುಷ್ ಮಾಡಿದೆ. ರ್ಯಾಂಕ್ ಪುಷ್ ಆದಮೇಲೆ ಸುಮ್ಮನೆ ಮನೇಲಿ ಬೇಜಾರಾಗ್ತಿತ್ತಲ್ವ ಅಂತ ಸುಮ್ಮನೆ ಒಂದೆರಡು ಆಟ ಚೌಕಾಬಾರನ ಆಡಿ, ಹಾಗೆಯೇ ಪೂರ್ತಿ ಸಿಟಪ್ ಎಲ್ಲ ಮುಗಿದ್ಮೇಲೆ ಹಾಗೆಯೇ ಇನ್ನೊಂದು ಸ್ವಲ್ಪ ವರ್ಕೌಟ್ ಮಾಡಬೇಕಿತ್ತು. ಅದನ್ನು ಕೂಡ ವರ್ಕೌಟ್ನ ಮುಗಿಸ್ಕೊಂಡೆ. ಊಟ ಎಲ್ಲ ಮಾಡಾದ್ಮೇಲೆ ನಮಗೆ ತುಂಬಾ ಬೇಜಾರಾಗ್ತಿತ್ತು ಮನೇಲಿರಲಿಕ್ಕೆ. ಹಾಗಂಗೆ ಮಾವಿನಕಾಯಿ ತಿನ್ನಲಿಕ್ಕೆ ಹೋದು. ಮಾವಿನಕಾಯಿ ಎಲ್ಲ ಕೆಡ್ಕೊಂಡು ತಿಂದು ಬಂದು ಎಲ್ಲದು ಮುಗಿದ್ಮೇಲೆ ಈ ಒಂದು ವಿಡಿಯೋನ ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೊಂಡೆ. ಆಮೇಲೆ ನೀವು ನೋಡ್ತಿರೋ ಥರನೇ ಪೂರ್ತಿ ಒಂದು ವರ್ಕೌಟ್ ಆಗ್ಬೋದು, ಮಾವಿನಕಾಯಿ ಆಗ್ಬೋದು, ಹಾಗೆಯೇ ಮನೇಲಿ ಒಂದು ಸ್ವಲ್ಪ ಸೌದೆ ಕೆಲಸ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಪೂರ್ತಿ ವಿಡಿಯೋನ ಎಡಿಟ್ ಮಾಡಲಿಕ್ಕೆ ಕೂತ್ಕೊಂಡೆ ಗಾಯ್ಸ್. ಇವತ್ತಿನ ಇಂಪಾರ್ಟೆಂಟ್ ವಿಷಯ ಅಂತ ಏನಪ್ಪ ಅಂತಂದರೆ ಅದು ಮೊದಲನೇದಾಗಿ ಈ ಒಂದು ಥಂಬ್ನೈಲ್ನ ನಾನು ಯಾವುದರಲ್ಲಿ ಎಡಿಟ್ ಮಾಡ್ತೀನಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ. ಈ ಒಂದು ಥಂಬ್ನೈಲ್ನ ನಾನು ಬಂದುಬಿಟ್ಟು ChatGPTನಲ್ಲಿ ಎಡಿಟ್ನ ಮಾಡ್ತೀನಿ. ಯಾರ್ಯಾರಿಗೆಲ್ಲ ಈ ಒಂದು ಥಂಬ್ನೈಲು ಇಷ್ಟ ಆಯಿತು ಎಲ್ಲರೂ ಕೂಡ ಕಮೆಂಟ್ನ ಮಾಡಿ. ಹಾಗೆಯೇ ಒಂದು ChatGPTಗೆ ನೀವು ಕೂಡ ಕರೆಕ್ಟ್ ಪ್ರಾಂಪ್ಟ್ನ ಕೊಟ್ಟರೆ ಈ ಒಂದು ಥಂಬ್ನೈಲ್ನ ರೆಡಿ ಮಾಡಿಕೊಡುತ್ತೆ. ನಿಮಗೇನಾದರೂ ಬರಲಿಲ್ಲ ಅಂದರೆ ಪ್ಲೀಸ್ DM ಅಥವಾ ಕಮೆಂಟ್ ಮಾಡಿದರೆ ನಾನು ಈ ಒಂದು ಥಂಬ್ನೈಲ್ನ ನಿಮಗೆ ಎಡಿಟ್ ಮಾಡಿಕೊಡ್ತೀನಿ. ಫೋಟೋಸ್ನೆಲ್ಲ ಕಳಿಸ್ಬಿಟ್ಟು ಒಂದು DMನ ಮಾಡಿದರೆ ನಾನೇ ನಿಮಗೆ ಇದೊಂದು ಥಂಬ್ನೈಲ್ನ ಎಡಿಟ್ ಮಾಡಿಕೊಡ್ತೀನಿ. ಹಾಗೆಯೇ ಪರ್ಮನೆಂಟ್ಲಿ ನನ್ನ ಹತ್ರನೇ ಮಾಡಿಸೋರು ಬುಕ್ಕಿಂಗ್ ಮಾಡ್ಕೊಬೋದು. ಒಂದು ಥಂಬ್ನೈಲ್ಗೆ ಎಷ್ಟು ಚಾರ್ಜ್ ಅಂತ ನಾನು ಹೇಳ್ತೀನಂತೆ. ಇದೊಂದು ನಾನು ಮನೆಯಲ್ಲೇ ಇರೋದ್ರಿಂದ ಒಂದು ಶಾರ್ಟ್ ಬಿಸ್ನೆಸ್ ಥರನೂ ಆಗುತ್ತೆ ಅಂತಲೇ ಹೇಳ್ಬೋದು ಗೈಸ್. ಯಾರ್ಯಾರಿಗೆಲ್ಲ ಥಂಬ್ನೈಲ್ ಎಡಿಟ್ ಮಾಡೋಕ್ಕೆ ಬರೋಲ್ಲ, ಹಾಗೆ ನಂತರ ಈ ಥಂಬ್ನೈಲ್ನ ಎಡಿಟ್ ಮಾಡ್ಕೋಬೇಕು ಅನ್ನೋರು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆನೇ ಒಂದು ವಿಡಿಯೋನ ಮಾಡೋಣ ಅಂತ ಇದ್ದೀನಿ. ಅದ್ರ ಬಗ್ಗೆನೇ ಒಂದು ಒಳ್ಳೆ ವಿಡಿಯೋನ ಮಾಡ್ತೀನಿ. ಯಾವ ಥರ ಥಂಬ್ನೈಲ್ನ ಎಡಿಟ್ ಮಾಡಬೇಕು ಅಂತ ಒಂದು ವ್ಲಾಗ್ನ ಮಾಡೋಣ ಅಂತ ಇದ್ದೀನಿ. ಅಂದರೆ ಪ್ರಾಂಪ್ಟು ಒಟ್ಟಿನಲ್ಲಿ ಅದರದ್ದೇ ಒಂದು ಶಾರ್ಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ. ಆ ಬಿಸ್ನೆಸ್ಗೆ ಏನೇನು ಬೇಕು ಅದರದ್ದೆಲ್ಲ ನೆಕ್ಸ್ಟ್ ವ್ಲಾಗ್ನಲ್ಲಿ ಕಂಟಿನ್ಯೂಸ್ಲಿ ವ್ಲಾಗ್ನ ಮಾಡ್ತಾ ಇರ್ತೀನಿ. ಈ ಥರ ವ್ಲಾಗು ಕಂಟಿನ್ಯೂಸ್ಲಿ ಮಾಡ್ತಾನೆ ಇರಬೇಕು ಅಂತಂದರೆ ನೀವು ಪ್ಲೀಸ್ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಗೈಸ್. ಓಕೆ ಗೈಸ್, ಆ ಒಂದು ವಿಷಯದ ಬಗ್ಗೆ ಅಷ್ಟೇ. ಮತ್ತು ನೀವು ನೋಡ್ತಾ ಇದ್ರೆ ಪ್ಲೀಸ್ ಸೌದೆ ಸಾವ್ರ್ತಾ ಇದ್ದೀವಿ. ಸೌದೆ ಕೆಲಸನ ಮಾಡಬೇಕಾಗಿತ್ತು. ಹಾಗಾಗಿ ಮನೆ ಸೌದೆ ಆಗಿರೋದ್ರಿಂದ ನಾನೇ ಸ್ವಲ್ಪ ಸಾವ್ರ್ಕೊಂಡೆ. ಮನೇಲೇ ಇರೋದ್ರಿಂದ ಬನ್ನಿ ಸೌದೆ ಒಂದು ಒಳ್ಳೆ ಮ್ಯೂಸಿಕ್ ನೊಂದಿಗೆ ಸೌದೆ ಒಂದು ತೋರಿಸ್ತೀನಿ. ಹಾಗೆ ವಿಡಿಯೋನ ಪೂರ್ತಿ ನೋಡ್ಕೊಂಡು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇದೇ ನಿಮ್ಮ TN ಬೈ ಬರ್ತಾನೆ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬೈ ಬೈ.
ಅದೆಲ್ಲ ಕೆಲಸ ಆಗ್ತಿದ್ದಂಗೆ ಸಂಜೆ ಆಗೇ ಬಿಡ್ತು. ಆಮೇಲೆ ಒಂದು ಸ್ನಾನನ ಹಾಕೊಂಡ್ಬಿಟ್ಟು ಆಮೇಲೆ ತಿನ್ನಲಿಕ್ಕೆ ಏನಾದ್ರು ಬೇಕು ಅನ್ನಿಸ್ತು. ಹಾಗಾಗಿ ಬೋಂಡನ ಮಾಡ್ಕೊಂಡ್ವಿ. ಬೋಂಡ ಬಜ್ಜಿ ಎಲ್ಲ ಮಸ್ತಾಗಿ ಆಯಿತು. ನೀವು ನೋಡ್ತಿರ್ಬೋದು ಎಣ್ಣೆ ನೋಡಿ, ಹಾಗೆಯೇ ನಾವು ಮಾಡಿರೋ ಬಜ್ಜಿನೂ ನೋಡಿ. ಓಕೆ ಗೈಸ್, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಬಾಯ್ ಬಾಯ್.